ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಗಾರ್ಡನ್ ಬ್ಲಾಗ್ ಬರ್ತಾನೆ ಇಲ್ಲ ಅಂತ ನೋಡ್ತಿದ್ದೀರಾ, ನೆಕ್ಸ್ಟ್ ಬರುತ್ತೆ. ಇವಾಗಂತೂ ತರಕಾರಿ ಎಲ್ಲ ಬೆಳೆಸ್ತಾ ಇದ್ದೀನಲ್ಲ, ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ನಾನು ಬ್ಲಾಗ್ ಮಾಡ್ತೀನಿ. ಆರುಷಿ ನೀರು ಬಾಟ್ಲ್ ಬೇಕು ಅಂತ ಹೇಳ್ತಾ ಇದ್ಲು. ಆರ್ಡ್ರ್ ಮಾಡಿದ್ದಾಗಿದೆ, ಬಂತು. ಈಗ ಓಪನ್ ಮಾಡ್ತಾ ಇದ್ದಾಳೆ. ಬಾಟ್ಲಿದೆ ಆಗಲೇ ಒಂದು ಅವಳ ಹತ್ರ, ಇನ್ನೊಂದು ಬೇಕು, ಮನೇಲಿ ಒಂದು, ಸ್ಕೂಲಿಗೊಂದು, 2 ಬೇಕು ಅಂತ ಹೇಳ್ತಾ ಇದ್ಲು. ನಾಲ್ಕು ಸಣ್ಣಕ್ಕಿರಕ್ಕೆ, ನಾನು ಸಣ್ಣಕ್ಕಿರಕ್ಕೆ ಅದ್ರ ನನಗೆ ಸೌಂಡ್ ಮಾಡೋದಂದ್ರೆ ಇಷ್ಟ ಆಗಿತ್ತು ನನಗೆ. ಚಟ ಕಾಪರ್ ವಾಟರ್ ಬಾಟಲ್, ಹನಿಕೋಂಬ್. ಒಳಗಡೆ ತೋರಿಸಂಗಿದ್ದೋಳಿ ಜೇನು ಹೆರೆ ಥರ ಇದ್ದ. ಅಕ್ಕಂದು ಓಪನ್ ಮಾಡ್ಬಿಡು. ಎರಡು ಸೇರಿ 1200 ರೂಪೀಸ್ ಆಯಿತು. ಖುಷಿ ಒಂದು ಬಾಟ್ಲ್ ಕಳ್ಕೊಂಡು ಬಂದುಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿತ್ತು ಅದು, USA ತಮ್ಮ ತಂದು ಕೊಟ್ಟಿದ್ದಾಗಿತ್ತು. ಆರುಷಿ ಹತ್ರ ಇದೆ, ಖುಷಿ ಎಲ್ಲೋ ಕಾಲೇಜಲ್ಲಿ ಕಳ್ಕೊಂಡು ಬಂದುಬಿಟ್ಟಿದ್ದಾಳೆ. ಅಕ್ಕಂದ ಲೈಟ್ ಕಲರ್, ನಾನು ಮಾತ್ರ ಮಸ್ತ್ ಇದೆ. ಅಕ್ಕನ ಸೀರೆ ಥರ ಇತ್ತು. ಸೀರೆ ಅಕ್ಕನೊಂದು ತಂಗಿದೊಂದು ಕಾಪರ್ ವಾಟರ್ ಬಾಟಲ್ ಬಂತು. You can't call me like that. It's 2026, girl. It's 20th century, not 21st century. मेरे को नहीं पता, सोशल में वीक हो गया हूँ मैं. ये मैं ये मेरा जिंगड़ी है. ಇವಾಗ ಬ್ಯಾಡಿಗೆ ಮೆಣಸಿನ ಸಸಿಗಳೆಲ್ಲ ನೋಡಿ ಇವಾಗ ಇಷ್ಟು ದೊಡ್ಡ ಆಗಿದೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಸಸಿಗಳೆಲ್ಲ ದೊಡ್ಡ ಆಗಿದೆ. ಅದಕ್ಕೆ ಇದನ್ನೆಲ್ಲ ತೆಗೆದು ಸಪ್ರೇಟಾಗಿ ನೆಡುವ ಅಂಥೇಳಿ ಎಲ್ಲ ಕೀಳ್ತಾ ಇದ್ದೀನಿ. ಒಂದೇ ಸರಿ ಎಲ್ಲ ಕೀಳಲ್ಲ, ಅಷ್ಟೇ ಗಿಡನೂ ನೆಡಬೇಕು. ಏಕೆಂದರೆ ಎಲ್ಲನೂ ಕಿತ್ಕೊಂಡ್ಬಿಟ್ಟು ನೆಡೋಕ್ಕಾಗಿಲ್ಲ ಅಂದರೆ ಗಿಡ ಸತ್ತೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಕಿತ್ಕೊಂಡು ನೆಡೋದು, ಮತ್ತು ಟೈಮ್ ಇದೆ ಅಂದರೆ ಮತ್ತೆ ಕೀಳೋದು, ಆ ಥರ ಮಾಡೋಣ ಅಂಥೇಳಿ. ಗೊಬ್ಬರ ಹಾಕಿಕೊಟ್ಟಿದ್ದೆ ಎಲ್ಲ ಚೆನ್ನಾಗಿ ಬಂದಿದೆ. ಹೋಳಿ ಮಾಡಿಬಿಟ್ಟು ಹೋಳಿಲೆಲ್ಲ ಈಗ ಗಿಡಗಳನ್ನು ಹಾಕೋದು. ಚಿಕ್ಕದಾದರೆ 2 ಸೇರಿಸಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ದೊಡ್ಡದಾದರೆ ಒಂದೊಂದೇ ಹಾಕೋದು. ದೊಡ್ಡದಾದರೆ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲ ಸಸ್ಯಗಳು ದೊಡ್ಡದಾಗಿದೆ, ಎಲ್ಲೋ ಒಂದೊಂದು ಚಿಕ್ಕದಿದೆ. ಯಾಕೆಂದರೆ ಒಂದೇ ಸರಿನೇ ನಾನು ಸೀಡ್ಸ್ ಹಾಕಿದ್ದಲ್ವ ಮಣ್ಣಿಗೆ. ಎಷ್ಟು ಗಿಡ ಬರುತ್ತೋ ಬರಲ್ವೋ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕಿದ್ದೆ. ಬ್ಯಾಡಿಗೆ ಮೆಣಸು ತಂದಿರ್ತೀವಲ್ಲ, ಆ ಕವರಲ್ಲಿ ಕೆಳಗಡೆ ಕೂತಿರುವಂಥ ಸೀಡ್ಸ್ ಅದೆಲ್ಲ ಸುಮ್ಮನೆ ಎಸೆಯೋದು ಯಾಕೆ, ಗಿಡ ಮಾಡೋಣ ನೋಡೋಣ ಅಂಥೇಳಿ ಮಣ್ಣಿಗೆ ಹಾಕಿದ್ದೆ. ಚೆನ್ನಾಗೇ ಬಂತು ಎಲ್ಲ ಸಸ್ಯಗಳು. ಸಾಸಿವೆ ಗಿಡ ಕೂಡ ಆಗಿದೆ ನೋಡಿ, ಇಲ್ಲಿ ಸಾಸಿವೆ ಸಸಿ ಆಗಿದೆ. ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಕೂಡ. ಇವಾಗ ಇಷ್ಟು ಕೆತ್ತಿದ್ದಾಯಿತು. ಮೊದಲು ಇದಿಷ್ಟನ್ನು ನೆಟ್ಕೋಬೇಕು. ಇದಿಷ್ಟು ನೆಟ್ಟಾದಮೇಲೆ ಮತ್ತೆ ಟೈಮ್ ಇದೆ ಅಂದರೆ ಮತ್ತೆ ಬೇರೆ ಕೀಳೋದು. ಗುಡ್ ಮಾರ್ನಿಂಗ್. ಬೆಳಿಗ್ಗೆ 6:30 ಆಗ್ತಾಯಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಆಯಿತು ಸಂಜೆ. ಇವಾಗ ಮೋಡ ವಾತಾವರಣ. ಸ್ವಲ್ಪ ಅಷ್ಟೇ ಮಳೆ ಆಗ್ತಾಯಿದೆ ಒಂದು 2-3 ದಿವಸದಿಂದ. ಮೋಡ ಕೂಡ ಹಾಗೇ ಇದೆ. ಇವಾಗ ಬಟ್ಟೆ ಒಣ ಹಾಕ್ಕೋಣ ಅಂತ ಬಂದಿದ್ದೀನಿ. ಮಳೆ ಬಂದುಬಿಟ್ರೆ ಕಷ್ಟ, ಬೇಗ ಬಟ್ಟೆ ಒಣಗಿಸ್ಬಿಡೋಣ ಅಂಥೇಳಿ ಟೆರೆಸಿಗೆ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಚಳಿ ಕೂಡ ತುಂಬಾ ಇದೆ ಇವಾಗ. ಒಂದೊಂದು ಸರಿ ಚಳಿ, ಒಂದೊಂದು ಸರಿ ಸೆಕೆ,
ಎಲ್ಲ ಆಗ್ತಾಯಿದೆ. ವಾತಾವರಣ ಏನೋ ಸರಿಯೇ ಇಲ್ಲ. ಈ ಥರ ಇದರಲ್ಲಿ ಹೆಚ್ಚಾಗಿ ಥಂಡಿ, ಕೆಮ್ಮು, ಜ್ವರ ಈ ಥರ ಆಗೋದು ಜಾಸ್ತಿ. ಬೇಗ ಬೇಗ ಬಟ್ಟೆ ಎಲ್ಲ ಒಣ ಹಾಕ್ಕೊಂಬಿಡ್ತೀನಿ. ಬಟ್ಟೆ ಒಣ ಹಾಕಿ ತಿಂಡಿ ರೆಡಿ ಮಾಡಬೇಕು. ಟೆರೆಸಿಗೆ ಬರ್ತಿದ್ದಂಗೆ ಇಲ್ಲಿರೋಂಥ 3 ಬೆಕ್ಕಿನ ಮರಿಗಳು ಏನು ತಿನ್ನೋದಕ್ಕೆ ಕೊಡ್ತೀನಿ ಅಂತ ನೋಡ್ತಾ ಬರುತ್ತೆ. ಅಕ್ಕಪಕ್ಕ ಓಡಾಡ್ತಿರುತ್ತೆ. ಒಂದು ಸಾರಿ ಅದನ್ನ ಎತ್ಕೊಂಬಿಟ್ಟು ಅದ್ರ ಜೊತೆಗೆ ಮಾತಾಡಿ ಒಂದು ಸ್ವಲ್ಪ ಹೊತ್ತು ಅದರ ಆಟ ನೋಡಿಬಿಟ್ಟು ಬರ್ತೀನಿ. ಚೆನ್ನಾಗಿರುತ್ತೆ, ಒಂಥರ ಖುಷಿ ಆಗುತ್ತೆ. ಅದು ನಾನು ಕೆಳಗಡೆ ಬರೋವರೆಗೂ ನನ್ನ ಹಿಂದೆಯೇ ಓಡಾಡ್ತಾ ಇರುತ್ತೆ. ಆಚೆ ಈಚೆ ಎಲ್ಲೂ ಹೋಗಲ್ಲ. ಎಲ್ಲ ಕಡೆ ಮ್ಯಾವ್ 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 ಸೌಂಡ್ಗಳೇ ನಮ್ಮ ಮನೆಯಲ್ಲಿ ಇವಾಗ. ಬೆಕ್ಕಿನ ಮರಿಗಳನ್ನು ಯಾರಾದರೂ ಪ್ರೀತಿಯಿಂದ ಸಾಕೋರಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಬೆಕ್ಕಿನ ಮರಿಗಳು, ಬೇಕಂದರೆ ಕೊಡ್ತೀವಿ. ತುಂಬ ಬೆಕ್ಕಿನ ಮರಿಗಳಿದೆ, ಅಷ್ಟೊಂದು ನೋಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಯಾರಾದರೂ ಬೇಕಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಾನು ಇಲಿ ಕಾಟ ತಡೆಯೋಕ್ಕಾಗದೆ ಬೆಕ್ಕನ್ನು ಸಾಕಬೇಕು ಅಂಥೇಳಿ ಮೊದಲು ಒಂದು ಬೆಕ್ಕಿನ ಮರಿ ತೊಗೊಂಡು ಬಂದೆ. ಆಮೇಲೆ ಅದು ನಾಯಿ ಕಚ್ಚಿಬಿಟ್ಟು ಸತ್ತೋಯ್ತು. ಅದಾದ ನಂತರ ನಮ್ಮ ಮನೆಯಲ್ಲಿ ಬೆಕ್ಕುಗಳು ಅದಾಗೆ ಬರ್ತಾನೇ ಇದೆ. ಬೇಡ ಅಂದರೂ ಕೂಡ ಬರ್ತಾ ಇದೆ. ಲಾಸ್ಟ್ ಟೈಮ್ ಬೆಕ್ಕಿನ ಮರಿ ಹಾಕಿದಾಗ ಚಿರಾಗ್ ಅವ್ರು ತೊಗೊಂಡೋಗಿದ್ರು 4 ಬೆಕ್ಕಿನ ಮರಿಯನ್ನು. ಹಾಗೆ 3 ನಾವೇ ಇಟ್ಕೊಂಡಿದ್ವಿ. ಹಾಗೆ ಈಗ ಮತ್ತೆ 4 ಮರಿ ಹಾಕಿದೆ ಬೆಕ್ಕು. ತುಂಬ ಬೆಕ್ಕುಗಳಾಗ್ಬಿಟ್ಟಿದೆ ಮನೆಯಲ್ಲಿ. ಯಾರಿಗಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಪ್ರೀತಿಯಿಂದ ಸಾಕ್ಕೊಳ್ಳೋರಿದ್ರೆ. ಇಲಿ ಕಾಟ ಅಂತೂ ನಿಜ ಇರಲ್ಲ. ಆರುಷಿ ಡ್ರೆಸ್ಸಿಗೆಲ್ಲ ಐರನ್ ಮಾಡೋವಲ್ಲ ಈಗ. ಇವತ್ತು ಆರುಷಿ ಡ್ಯಾನ್ಸ್ ಇದೆ ಸ್ಕೂಲಿಂದು. ಯಾವ ಡ್ಯಾನ್ಸ್? ಒಡಿಸಿ ವಿವಿಧತೆಯಲ್ಲಿ ಏಕತೆ. ನಾವೇ ಡ್ರೆಸ್ ತಗೊಂಡು ಬಂದರೆ ನೋಡ್ಕೊಂಡು ತಗೊಂಡು ಮಕ್ಕಳಾಗ್ತದೆ. ಸ್ಕೂಲಲ್ಲಿ ಎಲ್ಲರಿಗೂ ತಗೊಂಡ್ಬಿಡ್ತವ. ನೋಡೇ ಇರ್ತೀವಿ ಅಕ್ಕ ನೋಡಿ ಎಲ್ಲ ಹರ್ಕು ಈ ಥರ ಎಲ್ಲ ಬಂದು. ಈ ಕಡೆ ಇದಕ್ಕೆ ಪಿನ್ ಹಾಕುವಂಗೂ ಇಲ್ಲ, ಸ್ಟಿಚ್ ಮಾಡೋಂಗಿಲ್ಲ ನೋಡಿ. ಈ ಥರ ಬಿರ್ದೋಗಿದೆ. ನಾವು ಆದರೆ ನೋಡ್ಕೊಂಡಾಗ ತರ್ತೀವಿ. ಮೊನ್ನೆ ಪ್ಯಾಂಟು ಹಾಗೆ ಆಗಿತ್ತು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಏನು ಮಾಡೋಕ್ಕಾಗಲ್ಲ. ನಾನು ಈ ರೀತಿ ಬಾಡಿಗೆಗೆಲ್ಲ ಡ್ರೆಸ್ ತೊಗೊಂಡು ಬಂದರೆ ಒಂದು ಸಾರಿ ಸರ್ಫೆಕ್ಸೆಲ್ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ. ಅದನ್ನ ಕಾಟನೆಲ್ಲ ಆದರೆ ಬ್ರಷಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಇಲ್ಲ ಈ ಥರದ್ದಾದರೆ ಸುಮ್ಮನೆ ನೀರಿಗೆ ಸರ್ಫೆಕ್ಸೆಲ್ ಹಾಕ್ಬಿಟ್ಟು ಅದರಲ್ಲಿ ಅದ್ಬಿಟ್ಟು ತೆಗೆದು ವಾಶ್ ಮಾಡಿ ಇಟ್ಟಿರ್ತೀನಿ. ಯಾಕೆಂದರೆ ಯಾರ್ಯಾರೋ ಹಾಕಿರ್ತಾರೆ, ಎಲ್ಲೆಲ್ಲೋ ಎಸೆದಿರ್ತಾರೆ. ಎಷ್ಟು ಡಸ್ಟ್ ಇರುತ್ತೆ ಅದಕ್ಕೆ, ಯಾರ್ಯಾರ ಸ್ಕಿನ್ನು ಯಾವ್ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ನಮ್ಮ ಮಕ್ಕಳಿಗೆ ಹಾಕೋಕ್ಕಿಂತ ಮುಂಚೆ ಅದನ್ನ ನೀಟಾಗಿ ನಾವೇ ಕ್ಲೀನ್ ಮಾಡಿ ಅದನ್ನ ಐರನ್ನೆಲ್ಲ ಮಾಡಿ ಹಾಕಿ ಕಳಿಸಿದ್ರೆ ನಮಗೂ ಒಂಥರ ಸಮಾಧಾನ ಅಲ್ವಾ. ಇವಾಗ ಮೊದಲು ಆರುಷಿನ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲಿಗೆ. ಆಮೇಲೆ ನಾವು ಹೋಗೋದು. ನಗೇಶ್ ಕಟ್ಟೆ ಬರ 4:30. ಆರುಷಿಗೆ ಮಧ್ಯಾಹ್ನ ಊಟ ಸ್ಕೂಲಲ್ಲೇ ಆಡಿಟೋರಿಯಂ ಮೆಜೆಸ್ಟಿಕ್ ಹತ್ರ ಹೋಗ. ಮೆಜೆಸ್ಟಿಕ್ ಹತ್ರನೇ ಅಲ್ಲ, ಜ್ಞಾನ ಬರ್ತಿ ಅಲ್ಲ, ಜ್ಞಾನ ಜೊತೆ ಲಾಸ್ಟ್ ಇಯರ್ವರೆಗೆ ಬೆಳಿಗ್ಗೆ ಹೋಗಿ ಸಂಜೆವರೆಗೆ ಇರಬೇಕಿತ್ತು. ಯಾಕೆಂದರೆ ಬೆಳಗ್ಗೆ ಆರುಷಿಗೆ ಇರ್ತಿತ್ತು, ಸಂಜೆ ಖುಷಿದ್ದು ಪ್ರೋಗ್ರಾಮ್ ಎಲ್ಲ ಇರ್ತಿತ್ತು. ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೆ ಇರಬೇಕಿತ್ತು. ಆದರೆ ಈ ಸರಿ ಆರುಷಿ ಒಂದೇ ಇರೋದ್ರಿಂದ ನಾವು ಈವ್ನಿಂಗ್ ಟೈಮಲ್ಲಿ ಹೋದರೆ ಸಾಕಾಗತ್ತೆ. ಬೆಳಗ್ಗೆಯಿಂದ ಏನು ಇರಬೇಕಂತಿಲ್ಲ, ಆದರೆ ಬೇಗ ಹೋಗಬೇಕು. ಇಲ್ಲಾಂದರೆ ಚೇರ್ಗಳೆಲ್ಲ ಸಿಗಲ್ಲ. ಲಾಸ್ಟ್ ಹಿಂದೆಲ್ಲ ಆಗಿಬಿಟ್ರೆ ನೋಡೋಕ್ಕೂ ಕೂಡ ಆಗಲ್ಲ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಶಿವರಾತ್ರಿಗೆ ಭರತನಾಟ್ಯ ಕ್ಲಾಸಲ್ಲೂ ಕೂಡ ಅವ್ರದ್ದು ಡ್ಯಾನ್ಸ್ ಇದೆ. ಅಲ್ಲೂ ಪ್ರಾಕ್ಟೀಸ್ ನಡೀತಾ ಇದೆ. ಡ್ಯಾನ್ಸಲ್ಲಿರೋ ಎಲ್ಲ ಮಕ್ಕಳದು ಒಂದೇ ಕಲರ್ ಡ್ರೆಸ್ ಆಗಬೇಕಲ್ಲ, ಅದಕ್ಕೆ ಸ್ಕೂಲಲ್ಲೇ ಎಲ್ಲರಿಗೂ ಡ್ರೆಸ್ ತಂದು ಕೊಟ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಒಬ್ಬೊಬ್ಬರು ಒಂದೊಂದು ತಂದುಬಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ, ಬೇರೆ ಬೇರೆ ಕಲರೆಲ್ಲ ಆಗಿಬಿಟ್ಟಿರುತ್ತಲ್ಲ. ಅದಕ್ಕೋಸ್ಕರ ಇವಾಗ ಡ್ರೆಸ್ಸೆಲ್ಲ ಐರನ್ನೆಲ್ಲ ಮಾಡಿದ್ದಾಯಿತು. ಅವಳಿಗೆ ಡ್ರೆಸ್ ಹಾಕಿ ರೆಡಿ ಮಾಡಿ ಹಾಗೆಯೇ ಬನ್ ಹಾಕಿ ಕಳಿಸ್ಬೇಕು. ತಲೆಗೆ ಹೂವೆಲ್ಲ ಮುಡಿಸಿ ರೆಡಿ ಎಲ್ಲ ಅವರೇ ಮಾಡ್ತಾರೆ. ಮೇಕಪ್ ಎಲ್ಲ ಮತ್ತು ಮೇಕಪ್ ಮಾಡೋದೆಲ್ಲ ನಮ್ಮದೇನಿಲ್ಲ. ನಾವು ಸುಮ್ಮನೆ ಡ್ರೆಸ್ ಹಾಕಿ ಕೂದಲೆಲ್ಲ ನೀಟ್ ಮಾಡಿ ಬನ್ ಹಾಕಿ ಕಳಿಸೋದು. ಜ್ಯುವೆಲರ್ಸ್ ಕೂಡ ನಾವು ಏನು ಹಾಕಿ ಕಳಿಸೋದಿಲ್ಲ, ಎಲ್ಲ ಅವರೇ ಹಾಕ್ತಾರೆ. ಅಲ್ಲಿ ನಾವು ಕಿವಿಗಿರೋದು ಕೂಡ ತೆಗೆದಿಟ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಮಕ್ಕಳು ಗೋಲ್ಡೆಲ್ಲ ಕಳ್ಕೊಂಬಿಟ್ರೆ ಅಂಥೇಳಿ
ಈಗ ಅವಳ ಕಿವಿಗಿರುವಂಥ ರಿಂಗ್ ಕೂಡ ತೆಗಿಬೇಕು. ಬಟ್ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೊಟ್ಟಿದೆ 10th ಕೊಟ್ಟಿದ್ವಾ? ಅದು ರೆಕಾರ್ಡಿಂಗು ಹೊರಗಡೆಯಿಂದ ಯಾವ್ದು ತತ್ವಿಲ್ಲ ಇಡಕ್ಕೆ, ಎಲ್ಲ ಸ್ಕೂಲ್ ಅವರೇ ಹಾಡೋದು. ಸ್ಕೂಲಲ್ಲಿ ಮ್ಯೂಸಿಕ್ ಕ್ಲಾಸ್ ಇರ್ತದೆ, ಹಿಂಗೆ ಇರ್ತಾ ಮಾಡ್ತಾವೆ, ಪ್ಲೇಟ್ ಇಟ್ಟಿರ್ತಾರೆ. ಎಲ್ಲ ಸ್ಕೂಲಲ್ಲಿ ಮ್ಯೂಸಿಕ್ ಕ್ಲಾಸ್ ಸಪ್ರೇಟ್ ಕ್ಲಾಸ್ ಇರ್ತದೆ. ಹೌದಾ? ಮೊದಲು ಹಾಕೋಗ್ತಿರ್ತಾರೆ ಸಂಪ್ರದಾಯ ಕ್ಲಾಸ್. ಸಂಪ್ರದಾಯ ಕರೆಕ್ಟಾಗಿ ಪಟ್ಟಿ ಮಾಡ್ತಾರೆ. ಟೊಮೆಟೊ ಕೆ ಜಿ 30 ರೂಪಾಯಿ, 2 kg 50 ರೂಪಾಯಿ. ನಮ್ಮ ಮನೆ ಹತ್ರ ಎಲ್ಲ ತರಕಾರಿ ಎಲ್ಲಾನು ಬರುತ್ತೆ, ಮನೆ ಪಕ್ಕನೇ, ಎಲ್ಲಿಗೂ ಹೋಗ್ಬೇಕು ಅಂತಿಲ್ಲ. ರೇಟು ಅಷ್ಟೇ, ಮನೇಲಿ ಕೂತ್ಕೊಂಡೆ ರೇಟ್ ಕೂಡ ತಿಳ್ಕೊಬೋದು. ರೇಟ್ ಕೂಡ ಹೇಳ್ತಾ ಇರ್ತಾರೆ. 5 kg 50 ರೂಪಾಯಿ ಇಲ್ಲ. ಟೊಮೆಟೊ ಕೆ ಜಿ 30 ರೂಪಾಯಿ, 2 kg 50 ರೂಪಾಯಿ. ಹೇಳಿ 60 ರೂಪಾಯಿ ಆಗ್ತಿತ್ತಲ್ಲಿ, 50 ರೂಪಾಯಿ, 10 ರೂಪಾಯಿ ಕಡಿಮೆ. ಅಷ್ಟೇ ನಾನು ದೊಡ್ಡಕ್ಕಿಲ್ಲ ಡ್ಯಾನ್ಸ್ ಆದರೆ ಗ್ರೂಪ್ ಡ್ಯಾನ್ಸ್ ಅಲ್ಲ, ಅದಕ್ಕೆ ಸಣ್ಣ ಸ್ವಲ್ಪನೇ ಕೊಟ್ಟಿರ್ತಾರೆ. ಎಲ್ಲ ಗ್ರೂಪ್ ಡ್ಯಾನ್ಸ್ ಬೇರೆಯವ್ರಿಗೆಲ್ಲ ದೊಡ್ಡ ಅದು ವಿವಿಧತೆಯಲ್ಲಿ ಏಕತೆ 9 ಡ್ಯಾನ್ಸ್ ಇದ್ದು ಒಳ್ಳೆ ಸಣ್ಣ ಸಣ್ಣ ಕೊಟ್ಟದ್ದು. ವಿವಿಧತೆಯಲ್ಲಿ ಏಕತೆ ಲಾಸ್ಟ್ ಡ್ಯಾನ್ಸು, ಅದ್ರಲ್ಲಿ 9 ಡ್ಯಾನ್ಸ್ ಇದ್ದು, ಅದ್ರಲ್ಲಿ 1 ಸೆಕೆಂಡ್ ಒಡಿಸಿ ಲಾಸ್ಟ್ ಡ್ಯಾನ್ಸ್ ನಿಮ್ಮದು. ಹಂಗಾರೆ 7 ಆಗ್ತಾ ಮೊನ್ನೆ 4:30ಗೆ ಸ್ವಲ್ಪ ತಿನ್ನು, ಸಾಕು, ಸ್ವಲ್ಪ 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 ನಾನು ಜಡ ಬಂದು ಮಣ್ಣು. ಅವ್ವ ಈ ಬ್ಲ್ಯಾಕ್ ಥ್ರೆಡ್ ಅಂತ ಮಾಡ್ತೀನಿ ಇಟ್ಕೊಂಡು. ಬ್ಲ್ಯಾಕ್ ಥ್ರೆಡ್ ಅಂತ ಕರಿಬೇಕಾಗ್ತದೆ. ಅವ್ವ 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 ಆವು ಆವಿ ಆವಿ ಆವಿ. ಸ್ವಲ್ಪ ಈ ಬ್ಯಾಂಕ್ಸ್ ತರ ಕುಡಿದು ಆರುಷಿಗೆ ಇವಾಗ ಬನ್ ಹಾಕ್ಬೇಕು. ಚಾಡ್ಕೊಂಡು ಈ ಬ್ಯಾಂಕ್ಸ್ ನ ತಗೊಂಡ್ ಮತ್ತೆ ಬಂದ್ಗೆ ಗೊತ್ತಿದೆ. ಹಂಗಾರೆ ಫ್ರಂಟ್ ಆಗ್ತಾ ಹಾಕ್ಬಿಡು, ಕ್ಲಿಪ್ ಹಾಕ್ಲಿಕ್ಕೆ ಇದು ಕ್ಲಿಪ್ ತೆಗೆಯೋದನ್ನ. ಆಮೇಲೆ ಹೊರಗೆ ಬಂದು ಸಣ್ಣ ಕಾಣ್ತೀರಿ, ಇವಾಗ ತೆಗೆದ್ಬಿಡು ನೀನು. ಗೊತ್ತಿಲ್ಲ, ಇವರೇ ಬರ್ತಾ ಇದ್ದೀರಿ. ಇಲ್ಲಿವರೆಗೆ ಗೊತ್ತು, ರಬ್ಬರಿಗೆ ಸಿಕ್ಕರೆ ಸಾಕು ನಂಗೆ. ಬನ್ನ ಗೊತ್ತಿಲ್ಲ, ಮನೆ ಬರ್ತಾ ಇದ್ದು ಬರ್ತಾ ಇದ್ದು. ಆಮೇಲೆ ನನಗೆ ಹೊರಗೆ ಬಂದ್ಬಿಡು ತೋಳಿ ಗೊತ್ತಿಲ್ಲ, ಬಂದ್ಬಿಟ್ರೆ ಏನು ಚಿಂತೆ ಮಾಡಿ ಚಿಂತೆ ಬರಕ್ಕಿಲ್ಲ. ಕ್ಲಿಪ್ ಹಾಕ್ಲಕ್ಕ ನೋಡಿ, ಈಗಲೇ ಬಂದ್ಬಿಡ್ತು. ಇಲ್ಲ ಇಲ್ಲಿ ಸರಿ ಕೂತ್ ಒಂಚೂರು ನೋಡಿಲ್ಲಿ ಮುಂದೆ ಇಟ್ಟು ಬಂದ, ಮುಂದೆ ಇಟ್ಟು ಬನ್ನಿ. ಇಲ್ಲಿ ಎಲ್ಲ ಮಕ್ಕಳು ಒಂದೇ ಥರ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಡ್ರೆಸ್ಸು ಒಂದೇ ಥರ ಇದೆ ಅಲ್ವಾ. ಹೆಚ್ಚಾಗಿ ಒಂದೇ ಕ್ಲಾಸ್ ಅವರು ಅಂದರೆ ಹೈಟ್ ಕೂಡ ಹೆಚ್ಚಾಗಿ ಒಂದೇ ಸಮ ಇರ್ತಾರೆ. ಅದಕ್ಕೆ ಯಾರು ಅಂತ ಗುರ್ತ ಹಿಡಿಯೋದೇ ಕಷ್ಟ ಆಗಿಬಿಟ್ಟಿತ್ತು. ಆರುಷಿ ಎಲ್ಲಿದ್ದಾಳೆ ಅಂತ ಕಂಡಿಡೀರಿ ನೋಡೋಣ.
ಎಲ್ಲಿ ಆರುಷಿ ಇದ್ದಾಳೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಆರುಷಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಮುಂಚೆಯಿಂದನೂ ಅಷ್ಟೇ, ಚಿಕ್ಕವಳಿರುವಾಗಿಂದನೂ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಹಾಕಿರೋದು. ಮುಂಚೆ ಬೇರೆ ಕಡೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೆ. ನಂತರ ಸ್ವಲ್ಪ 1-2 ವರ್ಷ ಆಗ್ತಿದ್ದಂಗೆ ಭರತನಾಟ್ಯಕ್ಕೆ ಸೇರಿಸಿದೆ. ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ ನಮಗೂ ಕೂಡ ನೋಡೋದಕ್ಕೆ. ಅದಕ್ಕೋಸ್ಕರ ನನಗೂ ಡ್ಯಾನ್ಸ್ ಕಲಿಸ್ತೀನಿ ಬಾಬಾ ಅಂತ ಕರಿತಾ ಇರ್ತಾಳೆ. ಇಲ್ಲ ಇವತ್ತು ಬೇಡ ನಾಳೆ, ಇವತ್ತು ಬೇಡ ನಾಳೆ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಅವಳು ಹೇಳ್ತಾಳೆ, ಶನಿ ಕಾಡಕ್ಕೆ ಬಂದಾಗ ಗಣೇಶ ನಾಳೆ ನಾಳೆ ಅಂತ ಹೇಳಿದ್ನಲ್ಲ, ಅದೇ ಥರ ಕತೆ ಆಯಿತು ಅಮ್ಮ ನಿಂದು, ಯಾವಾಗ ನೋಡಿದ್ರು ನಾಳೆ ನಾಳೆ ಅಂತ ಹೇಳ್ತಿರ್ತೀಯ ಅಂತ ಹೇಳ್ತಾನೆ ಇರ್ತಾಳೆ. ಅವಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ತುಂಬ ಇಷ್ಟ. ನನಗೆ ಯಾರು ಮಾಡ್ತಾರೆ ಅಂತ ಕಷ್ಟ, ನೋಡಬೇಕು. ಅವಳು ನನಗೆ ಹೇಳ್ತಿರ್ತಾಳೆ, ಅಮ್ಮ ನಿನ್ನ ನಾಳೆ ಯಾವಾಗ ಬರುತ್ತೆ ನೋಡೋಣ ಡ್ಯಾನ್ಸ್ ಕಲಿಯೋ ನಾಳೆ ಅಂತ ಹೇಳಿ ನಗ್ತಾ ಇರ್ತಾಳೆ. ಅವಳ ಅಪ್ಪನ ಹತ್ರ ಹೇಳ್ತಿರ್ತಾಳೆ, ಅಮ್ಮನಿಗೆ ಡ್ಯಾನ್ಸ್ ಹೇಳ್ಕೊಡ್ತೆ ಅಂದರೆ ಅವಳು ನಾಳೆ ನಾಳೆ ಅಂತ ಹೇಳ್ತಿರ್ತಾಳೆ. ಯಾವಾಗಲೂ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ನನಗೆ ಡ್ಯಾನ್ಸ್ ನೋಡೋದು ತುಂಬ ಇಷ್ಟ, ಮಾಡೋದೇನು ಅಷ್ಟು ಇಷ್ಟ ಅಲ್ಲ, ನೋಡೋಕ್ಕೆ ತುಂಬ ಖುಷಿ ಮಾತ್ರ. ಅದಕ್ಕೆ ಮಕ್ಕಳಾದರೂ ಮಾಡಲಿ ಅಂತೇಳಿ ಮಾಡಿಸೋದು. ಖುಷಿ ಕೂಡ ಮುಂಚೆ ಹೋಗ್ತಾಯಿದ್ದು ಚಿಕ್ಕವಳಿರುವಾಗ, ಆಮೇಲೆ ಅವಳಿಗೆ ಕಂಟಿನ್ಯೂ ಮಾಡೇ ಇಲ್ಲ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.